ಕೆಪಿಎಸ್ಸಿಯಲ್ಲಿ ಬೃಹತ್ ನೇಮಕಾತಿ ಹಗರಣದ ಹಿನ್ನೆಲೆಯಲ್ಲಿ ಇಡಿಯಿಂದ ಬೇಟೆ ಶುರುವಾಗಿದೆ. ಎಸ್, ಕೆಪಿಎಸ್ಸಿ ಕಚೇರಿ ಸೇರಿದ ಹಾಗೆ ಒಟ್ಟು ರಾಜ್ಯದ 20 ಸ್ಥಳಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಏಷ್ಯಾನೆಟ್, ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಬಯಲಿಗೆಳೆದಂತಹ ಹಗರಣ ಇದು. ಈ ಹಗರಣದಲ್ಲಿ ಈಗ ಇಡಿ ಎಂಟ್ರಿ ಆಗಿದೆ. ರಾಜ್ಯದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಕೆಪಿಎಸ್ಸಿ ಕಚೇರಿಯ ಮೇಲೆ ಇಡಿ ದಾಳಿ ನಡೆಸಿರೋದು. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಮನೆ ಮೇಲೆ ಇಡಿಯಿಂದ ದಾಳಿಯಾಗಿದೆ. ದಾಖಲೆ ಪರಿಶೀಲನೆ ಆಗ್ತಾ ಇದೆ. ಬೆಂಗಳೂರು ಮತ್ತು ಕಲಬುರಗಿಯ ಶಿವಶಂಕರಪ್ಪ ಮನೆಗಳ ಮೇಲೆ ಇಡಿ ರೇಡ್ ಅನ್ನ ಮಾಡಿದೆ. ಬೆಂಗಳೂರಿನ ಬಿಎಲ್ ರೋಡ್ನಲ್ಲಿರುವಂತಹ ಶಿವಶಂಕರಪ್ಪ ಸಾಹುಕಾರ್ ಮನೆ, ಕೆಪಿಎಸ್ಸಿ ಹಾಲಿ ಸದಸ್ಯೆ ಶಾಂತಾ ಹೊಸಮನೆ ಅವರ ನಿವಾಸದ ಮೇಲೂ ಕೂಡ ಇಡಿ ರೇಡ್ ಅನ್ನ ನಡೆಸಿದೆ. ಏಷ್ಯಾನೆಟ್, ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಬಯಲಿಗೆಳೆದಂತಹ ಹಗರಣ ಇದು. ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಅನ್ನೋದರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಳೆಯಾಗಿ ಸುದ್ದಿಯನ್ನ ಬಿತ್ತರಿಸಿದ್ವಿ. ಅದರ ಇಂಪ್ಯಾಕ್ಟ್ ಅನ್ನೋ ರೀತಿಯಲ್ಲಿ ಶಿವಶಂಕರಪ್ಪ ಸಾಹುಕಾರ್ ಅವರನ್ನ ಅಮಾನತು ಮಾಡಲಾಯಿತು. ತನಿಖೆ ನಡೀತಾ ಇದೆ. ಈಗ ಇಡಿ ರೇಡ್ ಆಗಿದೆ. ರಾಜ್ಯದ 8 ಜಿಲ್ಲೆಯ 20 ಕಡೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಬೆಂಗಳೂರು, ಕಲಬುರಗಿ, ಹಾಸನ, ಚಿತ್ರದುರ್ಗ, ದಾವಣಗೆರೆಯಲ್ಲಿ ರೇಡ್ ಆಗಿದೆ. ರಾಯಚೂರು, ಕಾರವಾರ, ಬೆಳಗಾವಿಯಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಕೆಪಿಎಸ್ಸಿ ಸದಸ್ಯರು, ಮಧ್ಯವರ್ತಿಗಳು, ಕೆಲ ಅಭ್ಯರ್ಥಿಗಳ ಮನೆ, ಹಲವು ಕಡೆಗಳಲ್ಲಿ ದಾಳಿಯನ್ನ ನಡೆಸಿದ್ದಾರೆ. ಅಹಮದಾಬಾದ್ನ ಎಜು ಟೆಸ್ಟ್ ಸೊಲ್ಯೂಷನ್ಸ್ ಕಂಪನಿಯ ಮೇಲೆ ಕೂಡ ದಾಳಿಯಾಗಿದೆ. ಕಂಪ್ಯೂಟರ್ ಆಧಾರಿತ ಪರೀಕ್ಷೆಗಳನ್ನ ನಡೆಸುವಂತಹ ಎಜು ಟೆಸ್ಟ್ ಸೊಲ್ಯೂಷನ್ಸ್ ಇದು. ಅಲ್ಲೂ ಕೂಡ ಇಡಿ ರೇಡ್ ಅನ್ನ ಮಾಡಿದೆ. ಕೆಪಿಎಸ್ಸಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಇಡಿಯ ಮೆಗಾ ಬೇಟೆ ಇದು. ನೇಮಕಾತಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಬೃಹತ್ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಕರ್ನಾಟಕ ಹಾಗೂ ಗುಜರಾತ್ನ ಹಲವು ಕಡೆಗಳಲ್ಲಿ ಇಡಿ ಅಧಿಕಾರಿಗಳು ರೇಡ್ ಅನ್ನ ಮಾಡಿದ್ದಾರೆ. ರಾಜ್ಯದ ಒಟ್ಟು 20 ಸ್ಥಳಗಳಲ್ಲಿ ಅಧಿಕಾರಿಗಳು ಸದ್ಯ ತಲಾಶ್ ನಡೆಸ್ತಾ ಇದ್ದಾರೆ. ಕೆಪಿಎಸ್ಸಿಯ ಮಾಜಿ ಸದಸ್ಯ ಶಿವಶಂಕರಪ್ಪ ಸಾಹುಕಾರ್ ಅವರಿಗೆ ಸಂಬಂಧಪಟ್ಟಂತಹ ನಿವಾಸ ಹಾಗೂ ಸಂಬಂಧಿಗಳು ಎಲ್ಲರ ನಿವಾಸದ ಮೇಲೂ ರೇಡ್ ಆಗಿದೆ. ಪಶುವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಭಾರಿ ಅಕ್ರಮದ ಆರೋಪ ಕೇಳಿಬಂದಿದೆ. 400 ಹುದ್ದೆಗಳ ನೇಮಕಾತಿಯಲ್ಲಿ ಭಾರಿ ಪ್ರಮಾಣದ ಅಕ್ರಮ ಆಗಿದೆ ಅನ್ನುವಂತಹ ಆರೋಪ ವಿಧಾನಸೌಧ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಇದನ್ನ ಆಧರಿಸಿ ಈಗ ಇಡಿ ರೇಡ್ ಮಾಡಿದೆ. ಪ್ರತಿ ಅಭ್ಯರ್ಥಿಯಿಂದ 70 ರಿಂದ 80 ಲಕ್ಷದವರೆಗೂ ಕೂಡ ಲಂಚ ಸ್ವೀಕರಿಸಿದ್ದಾರೆ ಅನ್ನುವಂತಹ ಆರೋಪ ಇದು. ಆಡಿಯೋ ಸಾಕ್ಷಿಯ ಜೊತೆಗೆ ವಿಧಾನಸೌಧ ಠಾಣೆಗೆ ಅಭ್ಯರ್ಥಿಗಳು ಕಂಪ್ಲೇಂಟ್ ಕೊಟ್ಟಿದ್ರು. ಪ್ರಶ್ನೆ ಪತ್ರಿಕೆ ಸೋರಿಕೆ, OMR ಶೀಟ್ ತಿದ್ದುಪಡಿ ಮಾಡಿರುವಂತಹ ಆರೋಪವೂ ಕೂಡ ಇದೆ. ಕೆಪಿಎಸ್ಸಿ ಸದಸ್ಯರ, ಅಧಿಕಾರಿಗಳ, ಸಂಬಂಧಿಕರ ನೇಮಕಾತಿ ಆರೋಪ. ಈ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ವಿಧಾನಸೌಧ ಠಾಣೆಯಲ್ಲಿಯೇ ಒಟ್ಟು 4 ಎಫ್ಐಆರ್ಗಳು ದಾಖಲಾಗಿವೆ. ಆ ಎಫ್ಐಆರ್ ಅನ್ನ, ಆ ಕೇಸನ್ನ ಆಧರಿಸಿನೇ ಇಡಿ ತನಿಖೆಯನ್ನ ಮಾಡ್ತಾ ಇರೋದು. ಇವತ್ತು ರಾಜ್ಯದ 20ಕ್ಕೂ ಅಧಿಕ ಸ್ಥಳಗಳಲ್ಲಿ ಇಡಿ ಮೆಗಾ ಬೇಟೆಯನ್ನ ಮಾಡಿದೆ. ಸರ್ಕಾರದಿಂದ ತನಿಖೆ ಸಿಐಡಿಗೆ ಹಸ್ತಾಂತರ ಏನೋ ಆಗಿದೆ. ಈಗ ಇಡಿ ಅಧಿಕಾರಿಗಳು ರೇಡ್ ಮಾಡಿರುವಂಥದ್ದು ಈ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಅನ್ನ ಕೊಟ್ಟಿದೆ. ಹಾಗಾದ್ರೆ ಈ ನೇಮಕಾತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಕೆಪಿಎಸ್ಸಿ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದೊಂದೇ ವಿಚಾರಗಳು ಬಯಲಾಗ್ತಾ ಹೋಗ್ತಾ ಇದೆ. ಇದರ ನಡುವಿನಲ್ಲಿ ಈಗ ಇಡಿ ಅಧಿಕಾರಿಗಳ ರೇಡ್. ಅಧಿಕಾರಿಗಳು ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಕೆಪಿಎಸ್ಸಿಯಲ್ಲಿ ನಡೆದಂತಹ ಅಕ್ರಮಗಳ ಬಗ್ಗೆ ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಶಿವಶಂಕರಪ್ಪ ಸಾಹುಕಾರ್ ಅವರ ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಕೆಪಿಎಸ್ಸಿಯಲ್ಲಿ ನಡೆದಂತಹ ಅಕ್ರಮಗಳ ಕುರಿತಾಗಿ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ.
ಹಾಗಾಗಿ ಶಿವಶಂಕರಪ್ಪ ಸಾಹುಕಾರ್ ಅವರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಇಡೀ ದಾಳಿಯ ಸಂದರ್ಭದಲ್ಲಿ ತೀವ್ರ ವಿಚಾರಣೆ ನಡೀತಾ ಇದೆ. ಕೆಪಿಎಸ್ಸಿಯಲ್ಲಿ ಏನೆಲ್ಲ ಅಕ್ರಮಗಳ ಆಗಿದೆ, ಅಭ್ಯರ್ಥಿಗಳಿಂದ ಎಷ್ಟು ಲಂಚವನ್ನ ಸ್ವೀಕರಿಸಲಾಗಿದೆ, ಈಗಾಗಲೇ ಕೇಳಿ ಬಂದಿರುವಂತಹ ಆರೋಪ, ಆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಗಳನ್ನ, ಮಾಹಿತಿಗಳನ್ನ ಅಧಿಕಾರಿಗಳು ಸಂಗ್ರಹಿಸ್ತಾ ಇದ್ದಾರೆ. ಈ ಕುರಿತಾಗಿ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಕೊಡೋದಿಕ್ಕೆ ನಮ್ಮ ಪ್ರತಿನಿಧಿಗಳು ಕೂಡ ಇದೀಗ ಫೀಲ್ಡ್ ನಿಂದ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಕಿರಣ್ ನಮ್ಮನ್ನ ಜಾಯ್ನ್ ಆಗಿದ್ದಾರೆ, ರಮೇಶ್ ಇದ್ದಾರೆ ನಮ್ಮ ಬ್ಯೂರೋ ಹೆಡ್, ಹಾಗೇನೆ ಕಲಬುರಗಿಯಿಂದ ಶರಣಯ್ಯ ಹಿರೇಮಠ್ ಇವರು ಕೂಡ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ರಮೇಶ್, ಮೊದಲೇದಾಗಿ ತಮ್ಮನ್ನೇ ನಾನು ಪ್ರಶ್ನೆ ಮಾಡೋದಾದ್ರೆ, ಏಷ್ಯಾನೆಟ್, ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಈ ಕೆಪಿಎಸ್ಸಿ ಅಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಇಂಚಿಂಚು ಮಾಹಿತಿಯನ್ನ ರಾಜ್ಯದ ಜನರ ಮುಂದೆ ಇಟ್ಟಿತ್ತು. ಈಗ ಅದರ ಪಾರ್ಟ್ ಅನ್ನೋ ರೀತಿಯಲ್ಲಿ ಇಡಿ ಕೂಡ ಎಂಟ್ರಿ ಆಗಿದೆ. ಇವತ್ತು ಬೆಳಿಗ್ಗೆನೆ ಬೇಟೆಯನ್ನ ಶುರು ಮಾಡಿದೆ. ಸದ್ಯ ಎಲ್ಲೆಲ್ಲಿ ತಲಾಶ್ ನಡೀತಾ ಇದೆ, ಮಾಹಿತಿ ಕೊಡ್ತಾ ಹೋಗೋದಾದ್ರೆ. ವೀಣಾ, ನಿಜಕ್ಕೂ ಹೌದು, ಮಾಧ್ಯಮವಾಗಿ ಒಂದು ರೀತಿಯ ಹಗರಣವನ್ನು ಬಯಲಿಗೆಳೆದಂಥ ಸಂದರ್ಭದಲ್ಲಿ ಅದರ ತನಿಖೆ ಮತ್ತೊಂದು ಹಂತಕ್ಕೆ ಹೋದಂಥ ಸಂದರ್ಭದಲ್ಲಿ ಒಂದು ಮಾಧ್ಯಮ ಸಂಸ್ಥೆಯಾಗಿ ಅದಕ್ಕೆ ಸಿಕ್ಕಂಥ ಒಂದು ಮುಡಿಗೆ ಸಿಕ್ಕಂಥ ಗರಿ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಈ ಕೆಪಿಎಸ್ಸಿ ಹಗರಣದ ತನಿಖೆಯನ್ನು ಏಷ್ಯಾನೆಟ್, ಸುವರ್ಣ ನ್ಯೂಸ್, ಕನ್ನಡಪ್ರಭ ಸಂಪೂರ್ಣವಾದಂಥ ಮಾಹಿತಿಯನ್ನು ಕಲೆ ಹಾಕಲಾಗಿತ್ತು. ಅದ ವಿಚಾರನ ಇಟ್ಟುಕೊಂಡು ಏನು ಎಫ್ಐಆರ್ಗಳು ದಾಖಲಾಗಿದ್ದು ವಿಧಾನಸೌಧ ಪೊಲೀಸ್ ಸ್ಟೇಷನಲ್ಲಿ, ಆ ಎಫ್ಐಆರ್ನ ಸಿಐಡಿ ತನಿಖೆಗೆ ನೀಡಲಾಗಿತ್ತು. ಸಿಐಡಿ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ಈ ಪ್ರಕರಣವನ್ನು ಟೇಕಪ್ ಮಾಡಿರುವಂಥದ್ದು. ಅಂದರೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂಥ 4 ಎಫ್ಐಆರ್ಗಳು, ಅದರಲ್ಲಿ ಪಶುವೈದ್ಯಕೀಯ ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಕೆಪಿಎಸ್ಸಿಯ ಹಲವು ಸದಸ್ಯರು, ಅಧಿಕಾರಿಗಳು ನೇರವಾಗಿ ಅವ್ರ ಜೊತೆ ಮಾತುಕತೆಯನ್ನು ನಡೆಸಿ 70 ರಿಂದ 80 ಲಕ್ಷ ರೂಪಾಯಿ ಅಂದರೆ ಲಂಚವನ್ನು ಪಡ್ಕೊಂಡಿದ್ದಾರೆ ಅನ್ನುವಂಥದ್ದು. ಅದು ಕೇವಲ ಆರೋಪ ಮಾತ್ರ ಆಗಿರಲಿಲ್ಲ ವೀಣಾ, ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಡಿಯೋಗಳು ಲಭ್ಯ ಆಗಿದ್ವು, ಸಿಡಿಆರ್ ರಿಪೋರ್ಟ್ಗಳು ಸಿಕ್ಕಿದ್ವು, ಸಾಕಷ್ಟು ದಾಖಲೆಗಳು ಲಭ್ಯ ಆಗಿದ್ವು. ಆ ಒಂದು ವಿಚಾರ ಇಟ್ಟುಕೊಂಡು ಸಿಐಡಿ ತನಿಖೆಯನ್ನು ಮಾಡ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಿಡಿಕೇಟ್ ಅಫೆನ್ಸ್ ಅಂದರೆ ಒಂದು ಯಾವುದೇ ಒಂದು ಪ್ರಕರಣದಲ್ಲಿ ದೊಡ್ಡ ಮಟ್ಟದ ಹಣಕಾಸಿನ ವ್ಯವಹಾರಗಳು ನಡೀತಾ ಇದೆ ಅನ್ನುವಂಥ ವಿಚಾರಗಳು ಕಂಡಂತ ಸಂದರ್ಭದಲ್ಲಿ ಅದನ್ನ ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆಕ್ಟ್ ನಡಿ ಇಡಿ ಅಧಿಕಾರಿಗಳು ತನಿಖೆಯನ್ನ ಮಾಡಿಸಲಿಕ್ಕೆ ಸಾಧ್ಯ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಇಡಿ ಅಧಿಕಾರಿಗಳು ಕರ್ನಾಟಕದ 8 ಜಿಲ್ಲೆಗಳಲ್ಲಿ 20 ಕಡೆ ದಾಳಿಯನ್ನ ಮಾಡಿದ್ರೆ, ಅಹಮದಾಬಾದ್ನ ಒಂದು ಕೋಚಿಂಗ್ ಸೆಂಟರ್ ಸೇರಿದಂತೆ 21 ಕಡೆ ದಾಳಿಯನ್ನ ಮಾಡಿರುವಂತದ್ದು. ಆ ದಾಳಿಯಲ್ಲಿ ಕಲೆ ಆಗ್ತಾ ಇರುವಂತಹ ಮಾಹಿತಿಗಳೇನೆಂದ್ರೆ, ಈ ಒಂದು ಕೆಪಿಎಸ್ಸಿ ಸದ್ಯಕ್ಕೆ ಇವತ್ತಿನ ದಾಳಿಯ ಒಂದು ಸೀಮಿತತೆಯನ್ನು ನೋಡ್ತಾ ಹೋದ್ರೆ, ಪಶು ವೈದ್ಯಕೀಯ ಒಂದು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ನಡೆದಂಥ ದೊಡ್ಡ ಮಟ್ಟದ ಹಗರಣ, ಅದರಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರ್ಬೋದು, ಅಂದರೆ ಎಕ್ಸಾಮ್ ಆದ ನಂತರ OMR ಶೀಟ್ನ ತಿದ್ದುಪಡಿ ಆಗಿರ್ಬೋದು, ಕೆಪಿಎಸ್ಸಿ ಸದಸ್ಯರು ಮತ್ತು ಕೆಪಿಎಸ್ಸಿ ಅಧಿಕಾರಿಗಳ ಸಂಬಂಧಿಗಳನ್ನು ಆಯ್ಕೆ ಮಾಡುವಂಥ ವಿಚಾರದಲ್ಲಿ ನಡೆದಂಥ ದೊಡ್ಡ ಮಟ್ಟದ ಅವ್ಯವಹಾರ ಇರುವಂಥದ್ದು, ಅದರಲ್ಲಿ ನಡೆದಂಥ ಹಣಕಾಸಿನ ವ್ಯವಹಾರಗಳು, ಇದು ಎಲ್ಲವನ್ನೂ ಕೂಡ ಇಡಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾರೆ. ಅದರಲ್ಲಿ ಪ್ರಮುಖವಾಗಿ ಸೂತ್ರಧಾರ ಅಂತ ಇರುವಂಥದ್ದು ಕೆಪಿಎಸ್ಸಿಯ ಅಧ್ಯಕ್ಷರಾಗಿದ್ದಂಥ, ಅಂದರೆ ಈ ನೇಮಕಾತಿ ನಡೆದಂಥ ಸಂದರ್ಭದಲ್ಲಿ ಅಧ್ಯಕ್ಷರಾಗಿದ್ದಂಥ ಶಿವಶಂಕರಪ್ಪ ಸಾಹುಕಾರ್ ಇದ್ದಾರೆ, ಅವರು ಮತ್ತು ಶಾಂತಾ ಹೊಸಮನಿ ಅವರ ಭಾಗಿತ್ವ ತುಂಬ ಪ್ರಮುಖವಾಗಿತ್ತು. ಅದರ ಜೊತೆಗೆ ಪಶುವೈದ್ಯಕೀಯ ಒಂದು ನೇಮಕಾತಿಯಲ್ಲಿ ನೇಮಕ ಆದಂಥ 6 ಜನ ಅಭ್ಯರ್ಥಿಗಳು ಸೇರಿದಂತೆ ಕೆಲವು ಮಧ್ಯವರ್ತಿಗಳು, ಅದರಲ್ಲಿ ಸಿಕಂದರ್ ಮತ್ತು ಆರಿಫ್ ಅನ್ನುವಂಥ ಮಧ್ಯವರ್ತಿಗಳು ಸೇರಿದಂತೆ ಅವರುಗಳ ಮನೆಗಳ ಮೇಲೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಪ್ಲೇಸಸ್ ಮೇಲೆ ದಾಳಿಯನ್ನು ಮಾಡಿರುವಂಥದ್ದು. ಆ ದಾಳಿಯಲ್ಲಿ ಈ ದೊಡ್ಡ ಮಟ್ಟದ ಹಗರಣದಲ್ಲಿ ಹಣಕಾಸಿನ ವ್ಯವಹಾರಗಳಾಗಿತ್ತು. ಯಾರು ಯಾರಿಗೆ ಕೊಟ್ಟಿದ್ರು, ಎಷ್ಟರ ಮಟ್ಟಿಗೆ ಇದರ ಹಿಂದೆ ಕೆಪಿಎಸ್ಸಿ ಅಧ್ಯಕ್ಷರಾಗಿದ್ದಂಥ ಶಿವಶಂಕರಪ್ಪ ಸಾಹುಕಾರದಾಗಲಿ, ಶಾಂತಾ ಹೊಸಮನಿ ಆಗಲಿ, ಅಲ್ಲಿ ಅಧಿಕಾರಿಗಳಾಗಲಿ ಅವರ ಪಾತ್ರ ಏನಿದೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ಮೊದಲು ಪ್ರಾಥಮಿಕವಾಗಿ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕೊಂಡಿದ್ದಂಥ ಇಡಿ ಅಧಿಕಾರಿಗಳು ರೇಡ್ ಅನ್ನ ಮಾಡಿ ಅವರಿಂದ ಒಂದಷ್ಟು ಮಾಹಿತಿಗಳನ್ನ ಪಡ್ಕೊಳ್ಳುವಂಥದ್ದು, ಅವರ ಕಚೇರಿ ನಿವಾಸಿಗಳಲ್ಲಿ ದಾಖಲೆಗಳನ್ನ ಸಂಗ್ರಹಿಸುವ ಮೂಲಕ ಆ ಆರೋಪಕ್ಕೆ ಪುಷ್ಟಿ ಆಗುವಂತಹ ದಾಖಲೆಗಳನ್ನ ಸಂಗ್ರಹಿಸಿ ಈ ಇನ್ವೆಸ್ಟಿಗೇಷನ್ ಅನ್ನ ಒಂದು ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ತನಿಖೆಯನ್ನು ಮುಂದುವರಿಸಿರುವಂತದ್ದು. ಸೊ ಈ ಒಂದು ತನಿಖೆ ನೋಡ್ತಾ ಹೋದ್ರೆ ಇವತ್ತು ತನಿಖೆಯನ್ನು ಮಾಡಲಿಕ್ಕೆ ಏನು ಇಡಿ ಅಧಿಕಾರಿಗಳು ಮುಂದಾಗಿದ್ದಾರೆ, ಅಲ್ಲಿ ಏನು ಆರೋಪಗಳು ಕೇಳಿ ಬಂದಿದ್ವು ಆ ಆರೋಪಗಳಿಗೆ ಸಂಬಂಧಪಟ್ಟಂತೆ ಏಷ್ಯಾನೆಟ್, ಸುವರ್ಣ ನ್ಯೂಸ್, ಕನ್ನಡಪ್ರಭ ವರದಿಯನ್ನು ಮಾಡಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಪೂರಕವಾದಂತಹ
ಒಂದು ತನಿಖೆ ನಡೀತಾ ಇರುವಂಥದ್ದು. ಅದರಲ್ಲಿ ಈಗ ಬೆಂಗಳೂರು ಎರಡು ಕಡೆ ಒಂದು KPSC ಮಾಜಿ ಅಧ್ಯಕ್ಷ ಆಗಿದ್ದಂಥ ಶಿವಶಂಕರಪ್ಪ ಸಾವ್ಕಾರ್ ಮತ್ತು ಶಾಂತಾ ಹೊಸಮನಿ, ನಾಗರಬಾವಿಯಲ್ಲಿರುವಂತಹ ಶಾಂತಾ ಹೊಸಮನಿ ಅವರ ಮನೆಯ ಮೇಲೂ ಕೂಡ ಇದು ತನಿಖೆ ನಡೀತಾ ಇರುವಂಥದ್ದು. ಅದರ ಜೊತೆಗೆ ಇಲ್ಲಿ ಈ ದೊಡ್ಡ ಮಟ್ಟದ ಹಗರಣ ಆಗುವಂಥದ್ದು, ಅದರಲ್ಲಿ ಪ್ರಮುಖವಾಗಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಲಿ, OMR ಶೀಟ್ ತಿದ್ದುಪಡಿ ಆಗಲಿ, ಇದರ ಹಿಂದೆ ಕೋಚಿಂಗ್ ಸೆಂಟರ್ಗಳ ನೇರವಾದಂಥ ಭಾಗಿತ್ವ ಇದೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಅಹಮದಾಬಾದ್ನಲ್ಲಿರುವಂತಹ ಕೋಚಿಂಗ್ ಸೆಂಟರ್ನಲ್ಲಿ ಕೂಡ ದಾಳಿ ಮಾಡಲಾಗ್ತಾ ಇರುವಂಥದ್ದು. ಅಂದರೆ ರೇಡ್ ಒಂದೆರಡು ಗಂಟೆಗಳಿಂದ ಕೆಲವು ಕಡೆ ರೇಡ್ ನಡೀತಾ ಇರುವಂಥದ್ದು. ಈ ರೇಡ್ ಮುಕ್ತಾಯ ಆಗುವಂಥವರೆಗೆ ಈ ಹಗರಣದಲ್ಲಿ ಯಾರ ಪಾತ್ರ ಏನೇನು ದಾಖಲೆಗಳು ಲಭ್ಯ ಆಯಿತು, ಮುಂದಿನ ಹಂತದಲ್ಲಿ ಕೇವಲ ಈ ಸಾಮಾನ್ಯವಾಗಿ ED ಅಧಿಕಾರಿಗಳು ಕೆಲವು ಬಾರಿ ಅಂದರೆ ಔಟ್ಸ್ಟ್ಯಾಂಡಿಂಗ್ ಎವಿಡೆನ್ಸ್ಗಳು ಅವ್ರ ಕಡೆ ಸಿಕ್ಕಿದ್ದೇ ಆದಲ್ಲಿ ರೇಡ್ ಆದ ಸಂದರ್ಭದಲ್ಲಿ ಕೆಲವರನ್ನ ವಶಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅಥವಾ ನೋಟಿಸ್ ಕೊಟ್ಟು ಹೋಗ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ರೇಡ್ ಆಗುವ ಹೊತ್ತಿಗೆ ಯಾರ್ಯಾರು EDಯ ಬಲೆಗೆ ಬೀಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂಥದ್ದು. ಯಾಕೆಂದ್ರೆ ಇಲ್ಲಿ ಸಾಮಾನ್ಯವಾಗಿ ಈ ಪ್ರತಿ ಪರೀಕ್ಷೆಗಳು ನಡೆಯುವಂಥ ಸಂದರ್ಭದಲ್ಲಿ, ಪ್ರತಿ ನೇಮಕಾತಿಗಳು ನಡೆಯುವಂಥದ್ದಲ್ಲಿ KPSCಯಲ್ಲಿ ದೊಡ್ಡ ಮಟ್ಟದ ಅವ್ಯವಹಾರಗಳು, ಭ್ರಷ್ಟಾಚಾರಗಳು ನಡೀತಾ ಇದೆ ಅನ್ನುವಂಥದ್ದು ಸಾಮಾನ್ಯವಾಗಿ ಕೇಳಿ ಬರ್ತಾ ಇರುವಂಥದ್ದು. ಹಾಗಾಗಿ ಮೂಲಕ್ಕೆ ಹೋಗಿ ಯಾರ ಅಕ್ರಮ ಎಸಗಿದ್ದಾರೋ ಅವರ ಮೇಲೆ ಕ್ರಮ ಆಗ್ಲಿ ಅನ್ನುವಂಥದ್ದು ಎಲ್ಲರ ಆಶಯ ಕೂಡ. ನೋಡೋಣ, EDಯಿಂದ ಬೇಟೆ ಅಂತೂ ಶುರುವಾಗಿದೆ. ಬರ್ತೀನಿ, ಮಾಹಿತಿಯನ್ನ ಪಡಿತೀನಿ. ಕಿರಣ್ ಈಗ ರೇಡ್ ಆದಂತಹ ಸ್ಥಳದಿಂದಲೇ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಕಿರಣ್, ಎಕ್ಸಾಕ್ಟ್ ಆಗಿ ಯಾವ ಪ್ಲೇಸ್ ಅಲ್ಲಿ ತಾವಿದ್ದೀರಿ, ಅಲ್ಲಿ ಹೇಗೆ ನಡೀತಾ ಇದೆ ತಲಾಶ್? ಇನ್ನು KPSC ಹಗರಣದ ಆರೋಪಿಯಾಗಿರ್ತಕ್ಕಂಥ ಶಿವಶಂಕರ್ ಸಾವ್ಕಾರ್ ಏನಿದ್ದಾರೆ, ಶಿವಶಂಕರಪ್ಪ ಸಾವ್ಕಾರು, ಅವರ ಮನೆ ಮೇಲೆ ದಾಳಿ ಆಗಿರ್ತಕ್ಕಂಥದ್ದು. ಸುಮಾರು 4-5 ಮಂದಿ ED ಅಧಿಕಾರಿಗಳು ಬೆಳಗ್ಗೆ 6 ಗಂಟೆಯಿಂದಲೂ ಸಹ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಬೆಂಗಳೂರಿನ ನ್ಯೂ BL ರಸ್ತೆಯಲ್ಲಿರ್ತಕ್ಕಂಥ ಹೊಯ್ಸಳ ಡ್ರೀಮ್ಸ್ ಅಪಾರ್ಟ್ಮೆಂಟ್ ಏನಿದೆ, ಇಲ್ಲಿ ED ಅಧಿಕಾರಿಗಳು ಏನು ಫ್ಲಾಟ್ ನಂಬರ್ 304 ಏನು ಮಾಜಿ KPSC ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥ ಶಿವಶಂಕರಪ್ಪ ಸಾವ್ಕಾರು ಇಲ್ಲಿ ಒಂದು ಫ್ಲಾಟ್ ವಾಸವಾಗಿರ್ತಕ್ಕಂಥದ್ದು. ಕುಟುಂಬ ಸಮೇತ ಹಲವು ವರ್ಷಗಳಿಂದ ವಾಸವಾಗಿದ್ದಾರೆ. ಹೊಯ್ಸಳ ಡ್ರೀಮ್ಸ್ ಅಪಾರ್ಟ್ಮೆಂಟ್ ನಲ್ಲೇ ಸಹ ವಾಸವಾಗಿರೋದ್ರಿಂದ ಇಲ್ಲಿ ಬೆಳಗ್ಗೆನೆ ಸಹ ದಾಳಿ ನಡೆಸಿ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮುಖ್ಯವಾಗಿ 2019ರಿಂದ ಸಹ KPSC ಅಧ್ಯಕ್ಷರಾಗಿರ್ತಕ್ಕಂಥ ಶಿವಶಂಕರಪ್ಪ ಸಾವ್ಕಾರ್ ಏನಿದೆ, ಹಲವು ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಆರೋಪ ಇರ್ತಕ್ಕಂಥದ್ದು. ಹಲವು ನೇಮಕಾತಿಯಲ್ಲಿ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಕಿಕ್ ಬ್ಯಾಕ್ ಪಡೆದಿದ್ದಾರೆ. ನೇಮಕಾತಿಯಲ್ಲಿ ಸುಮಾರು 70-80 ಲಕ್ಷ ಹಣವನ್ನು ಪಡೆದು ಇವರು ಈಗಾಗಲೇ ನೇಮಕಾತಿಗಳನ್ನು ಮಾಡಿದ್ದಾರೆ ಅನ್ನೋ ಆರೋಪ ಇರ್ತಕ್ಕಂಥದ್ದು. ಸುಮಾರು 6-7 ವರ್ಷದಿಂದಲೂ ಸಹ KPSC ಅಧ್ಯಕ್ಷರಾಗಿರ್ತಕ್ಕಂಥ ಶಿವಶಂಕರಪ್ಪ ಸಾವ್ಕಾರು ಅವರ ಮಗಳಿಗೆ ಕೈಗಾರಿಕಾ ವಿಸ್ತರಣಾಧಿಕಾರಿ ಹುದ್ದೆಯನ್ನ ಕೊಡಿಸೋದಕ್ಕೆ ಆದಾಯ ಮತ್ತೆ ಜಾತಿ ಪ್ರಮಾಣವನ್ನ ನಕಲಿಯಾಗಿ ಕೊಟ್ಟಿರ್ತಾರೆ. ಯಾವಾಗ ಪರಿಶೀಲನೆ ಮಾಡೋ ಸಂದರ್ಭದಲ್ಲಿ ಸುಮಾ ಏನ್ ಸಿಗಾಕೊಳ್ತಾರೆ, ಏನ್ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಒಂದು FIR ದಾಖಲಾಗುತ್ತೆ. KPSC ಸಹಾಯಕ ಕಾರ್ಯದರ್ಶಿ ಶೋಭಾ ಕೊಟ್ಟ ದೂರಿನನ್ವಯ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಶಿವಶಂಕರಪ್ಪ ಅವರ ಮಗಳಾಗಿರ್ತಕ್ಕಂಥ ಸುಮಾ ಸಾವ್ಕಾರ್ ಮೇಲೆ FIR ದಾಖಲಾಗುತ್ತೆ. ಅದರ ತನಿಖೆ ನಡೀತಾ ಇರುತ್ತೆ. ಕೈಗಾರಿಕಾ ವಿಸ್ತರಣಾಧಿಕಾರಿ, ಪಶು ವೈದ್ಯಾಧಿಕಾರಿ ಸೇರಿದಂತೆ ಹಲವು ಸುಮಾರು 400ಕ್ಕೂ ಹೆಚ್ಚು ಅಭ್ಯರ್ಥಿಗಳ ಪೋಸ್ಟ್ ಏನಿರುತ್ತೆ ಅದರಲ್ಲಿ ಅಕ್ರಮ ನಡೆದಿದೆ ಅಂತೇಳಿ OMR ಶೀಟು, ವಾಟ್ಸಾಪ್ ಚಾಟು ಸೇರಿದಂತೆ ಎಲ್ಲ ದಾಖಲೆಗಳ ಸಮೇತ, ಆಡಿಯೋ ಸಮೇತ ವಿಧಾನಸೌಧ ಪೊಲೀಸ್ ಠಾಣೆಗೆ ಅಭ್ಯರ್ಥಿಗಳು ದೂರು ಕೊಡ್ತಾರೆ. ಅದು ಪ್ರಕರಣ ದಾಖಲಾಗಿ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ CID ತನಿಖೆಗೆ ಆದೇಶ ಮಾಡುತ್ತೆ. ಈ ನಡುವೆ CID ನೋಟಿಸ್ ಕೊಟ್ಟು ಆರೋಪಿಗಳನ್ನ ವಿಚಾರಣೆ ನಡೆಸ್ತಾ ಇರೋ ಸಂದರ್ಭದಲ್ಲಿ ಈಗ 4 FIRಗಳು ದಾಖಲಾಗಿದ್ದು ಅದಕ್ಕೆ ED ಎಂಟ್ರಿ ಆಗಿರ್ತಕ್ಕಂಥದ್ದು. ಇಲ್ಲಿ PLME ಆಕ್ಟ್ ಬರುತ್ತೆ. ಹವಾಲಾ ಟ್ರಾನ್ಸಾಕ್ಷನ್, ಕೋಟ್ಯಾಂತರ ರೂಪಾಯಿ ಹವಾಲಾ ಟ್ರಾನ್ಸಾಕ್ಷನ್ ಆಗಿರೋದ್ರಿಂದ ED ಎಂಟ್ರಿ ಆಗಿ ಈಗ ತನಿಖೆಗೆ ಇಳಿದಿರ್ತಕ್ಕಂಥದ್ದು. ಒಟ್ಟು ಗುಜರಾತ್ನ ಅಹಮದಾಬಾದ್ ಸೇರಿದಂತೆ ರಾಜ್ಯದ 20 ಕಡೆ ಮತ್ತೆ ಗುಜರಾತ್ನ ಅಹಮದಾಬಾದ್ 21 ಕಡೆ ದಾಳಿ ನಡೆಸಿ ದಾಖಲೆಗಳ ಪರಿಶೀಲನೆ ನಡೆಸ್ತಾ ಇರ್ತಕ್ಕಂಥದ್ದು. ಶಿವಶಂಕರಪ್ಪ ಸಾವ್ಕಾರ್ ಏನಿದ್ದಾರೆ ಇವರೇ ಸಹ ಕಿಂಗ್ ಪಿನ್ ಆಗಿರ್ತಕ್ಕಂಥದ್ದು. ಇವರ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಹಲವು ನೇಮಕಾತಿಗಳು KPSC ಇಂದ ಆಗಿದೆ. ಇದರಲ್ಲೆಲ್ಲ ಸಹ ಕಿಕ್ ಬ್ಯಾಕ್ಗಳು ಬಂದಿದೆ. 80 ಲಕ್ಷ 1 ಕೋಟಿ ಈ ರೀತಿ ಖರೀದಿ ನೇಮಕಾತಿಯಲ್ಲಿ ಹಗರಣ ನಡೆದಿರ್ತಕ್ಕಂಥದ್ದು. ನೇಮಕಾತಿ ಹುದ್ದೆಯಲ್ಲಿ ನೇಮಕಾತಿಯನ್ನ ನೀಡೋದಕ್ಕೆ ಸುಮಾರು ಕೋಟ್ಯಾಂತರ ರೂಪಾಯಿ ಲಂಚ ಪಡೆದಿರೋ ಆರೋಪ ಈಗ ಶಿವಶಂಕರಪ್ಪ ಸಾವ್ಕಾರ್ ಮೇಲೆ ಇರ್ತಕ್ಕಂಥದ್ದು. ಈ ಬಗ್ಗೆ ರಾಜ್ಯಪಾಲರಿಗೂ ಸಹ ದೂರು ದಾಖಲಾಗಿತ್ತು. ಇದೆಲ್ಲವನ್ನ ಗಮನಿಸಿದಂತಹ
ಇಡಿ ಈಗ ಒಂದ್ ಕಡೆ CID ತನಿಖೆ ನಡೀತಾ ಇದ್ರು ಸಹ ಹವಾಲಾ ಟ್ರಾನ್ಸಾಕ್ಷನ್ ಆಗಿರೋದ್ರಿಂದ ಈ ಬೆಂಗಳೂರಿನ ಸೇರಿದಂತೆ ಸುಮಾರು 13 ಕಡೆ ಬೆಂಗಳೂರಿನಲ್ಲೇ ಸಹ ದಾಳಿ ಆಗಿರ್ತಕ್ಕಂಥದ್ದು. ಕೆಲವು KPSC ಅಭ್ಯರ್ಥಿಗಳು ಶಾಂತಾ ಹೊಸ್ಮನಿ ಅವರ ಮೆಂಬರ್ ಆಗಿರ್ಬೋದು, ಮಧ್ಯವರ್ತಿ ಮತ್ತೆ ಕೆಲವು ಮಧ್ಯವರ್ತಿಗಳಿದ್ದಾರೆ, ಅಲಿ ಮತ್ತೆ ಸಿಕಂದರ್ ಸೇರಿದಂತೆ ಮೆಂಬರ್ಗಳು, ಸಾವುಕಾರ್ ಸೇರಿದಂತೆ ಹಲವು ಮಂದಿ ಮೇಲೆ ದಾಳಿ ನಡೆಸಿ ಇಡಿ ಅಧಿಕಾರಿಗಳು ದಾಖಲೆಗಳೆಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ ಮತ್ತೆ ಡಿಜಿಟಲ್ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ವೀಣಾ, ಎಸ್, ಥ್ಯಾಂಕ್ ಯು ಕಿರಣ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.